ಶುಭೋದಯ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಸ್ವಲ್ಪ ಲೇಟಾಗಿದ್ದೆ ಆ್ಯಂಡ್ ಲೇಟಾಗಿದ್ದಿರೋ ಕಾರಣದಿಂದ ಆಲ್ಮೋಸ್ಟ್ ಎಲ್ಲ ಸೌತ್ ಇಂಡಿಯನ್ ಮದರ್ಸ್ನ ಒನ್ ಆಫ್ ದ ರೆಸ್ಕ್ಯೂ ಡಿಶ್ ಅಂತಂದರೆ ಉಪ್ಪಿಟ್ಟು. ಎಲ್ಲ ತರಕಾರಿಗಳನ್ನ ಬಳಸ್ಕೊಂಡು ವೆಜಿಟೇಬಲ್ ಉಪ್ಮಾನ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಪನೀರ್, ಕ್ಯಾಪ್ಸಿಕಮ್ ಎಲ್ಲ ಇತ್ತು ಅಂತ ಮನೆಯಲ್ಲಿ, ಅದನ್ನೆಲ್ಲ ಬಳಸ್ಕೊಂಡು ಪಲ್ಯ ಥರ ಮಾಡ್ಕೊತಾ ಇದ್ದೀನಿ. ಪ್ರೋಟೀನ್ ಇರುತ್ತೆ ಅನ್ನೋ ಕಾರಣಕ್ಕೆ ಆದಷ್ಟು ಬ್ಯಾಲೆನ್ಸ್ ಡಯಟ್ನ ತಿನ್ನೋದಕ್ಕೆ ಪ್ರಯತ್ನ ಪಡಿ. ಯಾವುದ್ರಲ್ಲಿ ಪ್ರೋಟೀನ್ಸ್ ಇರುತ್ತೆ, ಯಾವುದ್ರಲ್ಲಿ ವಿಟಮಿನ್ಸ್ ಇರುತ್ತೆ, ಯಾವುದ್ರಲ್ಲಿ ಕಾರ್ಬ್ಸ್ ಇರುತ್ತೆ ಅಂತ ನಾವೇ ಅನಲೈಸ್ ಮಾಡಿಕೊಂಡು ನಮ್ಮ ಮೀಲ್ನ ನಾವೇ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಸಮರ್ಸ್ ಆಗಿರೋದ್ರಿಂದ ನಾನು ಕುಕ್ಕುಂಬರ್ನ ಕ್ಯಾರಿ ಮಾಡ್ತೀನಿ ಎವ್ರಿ ಡೇ. ಆ್ಯಂಡ್ ಆ್ಯಸ್ ಐ ಸೆಡ್, ಸಮ್ಮರ್ ಆಗಿರೋದ್ರಿಂದ ವಾಟರ್ ಮೆಲನ್ನ ಆದಷ್ಟು ತಿನ್ನಿ. ಇಟ್ಸ್ ಅ ವಾಟರ್ ರಿಚ್ ಕಂಟೆಂಟ್ ಫ್ರೂಟ್. ಸೊ ಆದಷ್ಟು ಅದನ್ನು ಕೂಡ ಇನ್ವಾಲ್ವ್ ಮಾಡಿಕೊಡಿ. ಸೊ ಎಲ್ಲ ಏನೇನು ಪ್ರಿಪೇರ್ ಮಾಡಿದ್ದೆ ಪ್ಯಾಕ್ ಮಾಡಿಕೊಂಡು ಆದಷ್ಟು ನನ್ನ ಲಂಚ್ನ ಪ್ರಿಪೇರ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಇಷ್ಟು ದಿನ ಕನ್ಸಿಸ್ಟೆಂಟಾಗಿರೋ ಕಾರಣದಿಂದ ಆಲ್ಮೋಸ್ಟ್ 2 kgs ನಾನು ರೆಡ್ಯೂಸ್ ಮಾಡಿದ್ದೆ. ತುಂಬಾ ಖುಷಿ ಆಗ್ತಿತ್ತು. ಆ್ಯಂಡ್ ಹೋಲಿ ಎಲ್ಲ ಇತ್ತಲ್ಲ, ಸೊ ನಾರ್ತ್ ಇಂಡಿಯನ್ ಕಲೀಗ್ಸ್ ಒಬ್ಬರು ಈ ಥರ ಸ್ವೀಟ್ನ ಕೂಡ ಪ್ರಿಪೇರ್ ಮಾಡ್ಕೊಂಡ್ಬಂದಿದ್ರು. ಅದನ್ನು ಕೂಡ ಟೇಸ್ಟ್ ಮಾಡು, ಆದಷ್ಟು ವಾಟರ್ನ ಡ್ರಿಂಕ್ ಮಾಡಿ ಬೇಗ ರೆಡಿಯಾಗಿ ಮನೆಗೆ ಬಂದು ಕೋಟ್ ಅನ್ನೋ ಮೂವಿನ ನೋಡೋದಕ್ಕೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಪ್ಲೀಸ್ ಡೂ ವಾಚ್ ಇಟ್. ದ್ಯಾಟ್ಸ್ ಇಟ್ ಫಾರ್ ದಿಸ್ ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಆ್ಯಂಡ್